ರೈತರ ಮಕ್ಕಳನ್ನ ಸಪೋರ್ಟ್ ಮಾಡಿ. ನಾವು ದುಡ್ಡು ಕೆಲವು ಗಂಡಸರು ನೋಡೋ ದೃಷ್ಟಿನೇ ಬೇರೆ ಇರುತ್ತೆ, ಆದರೆ ಅದೊಂದು ಭಾವನೆಯಲ್ಲಿ ನೋಡಬೇಡಿ ಅಂತ ಕೇಳಿ. ಈ ವಿಡಿಯೋಯಿಂದ ನರೇಂದ್ರ ಮೋದಿ ಕಡೆ ಅವರಿಗೆ ತಲುಪಿದ್ರೆ ನಮ್ಮನ್ನ ಕೇಳ್ಕೊಳ್ಳೋದಷ್ಟೇ ಸರ್. ನಾವು ಕೇಳ್ತಾ ಇರೋದು ಹೇಗಿಲ್ಲ, KEB ಆಫೀಸ್ ಸಪೋರ್ಟು ಇಲ್ಲದೆ ಹೋಗಿದ್ರೆ ನಾವು ಇಲ್ಲಿ ಕ್ಯಾಂಟೀನ್ ನಿಲ್ಸಕ್ಕೆ ಆಗ್ತಾ ಇರಲಿಲ್ಲ. ಅಪ್ಪ ಒಂದು ಹೆಣ್ಮಗಳು ಮಾಡ್ತಾ ಇದ್ದಾರೆ ಅಂತ ಅಂದರೆ ಅವರು ಸಪೋರ್ಟ್ ಮಾಡ್ತಾರೆ. ಒಂದು ಡೈಲಿ ಒಬ್ರು ದುಡಿತೀವಿ ಅಂದರೆ ಸರ್, ಒಬ್ರು ಸಂಬಳಕ್ಕಿಂತ ಡೈಲಿ ಒಂದು 2,500 3 ಸಾವಿರ ಆಗಬೇಕು ಸರ್. ಆ ಥರ ಬೇರೆ ಕೆಲಸ ಗೊತ್ತಿಲ್ಲ ಸರ್ ನಮಗೆ, ಹೊಲ ಮನೆ ಕೆಲಸ ಅಷ್ಟಾಗಿ ಗೊತ್ತಿಲ್ಲ. ಅಂದರೆ ಈ ಕಡೆನಾದರೂ ಒಂದು ಸ್ವಲ್ಪ ಹೊರಗಡೆ ಪ್ರಪಂಚ ಗೊತ್ತಾದರೆ ನಾವು ಒಂದು ಸ್ವಲ್ಪ ಮಾಡ್ಬೋದು ಅನ್ನೋ ಧೈರ್ಯ ಬರುತ್ತೆ ಅಂಥೇಳಿ ಈ ಥರ ಕೆಲಸ ಮಾಡ್ತೇವೆ. ನಮ್ಮ ಗಂಡನ ಮನೆ ಕಡೆಯಿಂದ ಒಂದು ಚೂರು ಸಪೋರ್ಟ್ ಇಲ್ಲ ಸರ್ ನಮಗೆ. ಏನು ಎಷ್ಟು ಮಾಡ್ತಾರಲ್ಲ ಸರ್, ಟಿಕ್ ಟಾಕು ಅದು ಇದು ಅಂತೇಳಿ, ಆ ಟಿಕ್ ಟಾಕ್ ಮಾಡೋ ಬದಲು ಹೊಲ ಮನೆ ಕೆಲಸ ಮಾಡಿದರೆ ಮನೆಯಲ್ಲಿ ಎಷ್ಟೋ 100ರಲ್ಲಿ 5 ಭಾಗದಷ್ಟು ತಂದೆ ತಾಯಿಗಳಿಗೂ ಹೆಲ್ಪ್ ಆಗುತ್ತೆ, ನಾವು ಕಲ್ತಂಗಾಗುತ್ತೆ, ಮುಂದೆ ಜೀವನ ನಾವು ರೂಪಿಸ್ಕೊಳ್ಳೋಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ. ಮನೇಲಿ ಕುತ್ಕೊಂಡು ಯಾವುದೇ ಹೆಣ್ಮಕ್ಳು ಟೈಮ್ ಪಾಸ್ ಮಾಡಬೇಡಿ. ಯಾಕಂದರೆ ನಾವು ಹೇಳ್ತಾ ಇರೋದು, ನಾವು ಬಡವ್ರ ಮಕ್ಕಳು, ಯಾವತ್ತು ಬಡತನದಲ್ಲೇ ಇರಬಾರ್ದು. ನಾವು ಏನಾದರೂ ಸ್ವಂತ ಒಂದು ಕೈ ಕೆಲಸ ಕಲಿಬೇಕು, ಮುಂದೆ ನಾವು ಹೋಗ್ಬೇಕು ಅಂದರೆ ನಾವು ಎಲ್ಲ ಹೆಣ್ಮಕ್ಳು ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು ಅಷ್ಟೇ. ಸ್ನೇಹಿತರೆ ನಮಸ್ಕಾರ. ನಾನು ಇವತ್ತು ಹಾಸನದ ಸಂತೆಪೇಟೆಯಲ್ಲಿ ಸರ್ಕಲ್ನಲ್ಲಿ ಇರ್ತಕ್ಕಂಥ ಒಬ್ಬರು ಮಹಿಳೆ ಸ್ವಂತ ದುಡಿಮೆ ಮಾಡಿಕೊಂಡು ಸ್ವಂತ ಹೋಟೆಲನ್ನು ಕ್ಯಾಂಟೀನನ್ನು ನಡೆಸ್ತಾ ಇದ್ದಾರೆ. ಬನ್ನಿ ಅವರ ಕತೆ ಕೇಳೋಣ. ನಮಸ್ಕಾರ ಸರ್. ಮೇಡಮ್ ನಿಮ್ಮ ಹೆಸರು? ಅಶ್ವಿನಿ ಬೈ ಅಂತ. ಮೇಡಮ್ ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀರಾ? ಇದು ಬಿಸ್ನೆಸ್ 3 ವರ್ಷದಿಂದ ಮಾಡ್ತಾಯಿದ್ದೀವಿ. 3 ವರ್ಷದಿಂದ ಮಾಡ್ತಾಯಿದ್ದೀರಾ? ನೀವಿಲ್ಲಿ ಹಾಕೊಳ್ಳೋದಕ್ಕೆ ಯಾರು ಸಪೋರ್ಟ್ ಮಾಡಿದ್ದು? ಒಬ್ಬರೇ ನಡೆಸ್ತಾ ಇದ್ದೀರಲ್ಲ? ನಾವು ಫಸ್ಟು 3 ವರ್ಷದಿಂದ ಬಿಸ್ನೆಸ್ ಮಾಡಿದ್ದು ನಾವು ಅರಸೀಕೆರೆ ಹತ್ರ ಬಣಹಾರ ಅಂತ ಇದೆ, ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ವು. ಅಲ್ಲಿಂದ ಇಲ್ಲಿ ನಮ್ಮ ತಮ್ಮರಿಲ್ಲೇ ಇದ್ರು, ಬನ್ನಿ ಅಕ್ಕ ಇಲ್ಲೇ ವ್ಯಾಪಾರ ಚೆನ್ನಾಗಾಗುತ್ತೆ ಅಂತ ಕರ್ಕೊಬಂದ್ರು. ಇಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ 6-7 ತಿಂಗಳಾಗಿದೆ. ಇವಾಗ ಇಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಅವ್ರು ಕರ್ಕೊಬಂದು ಜಾಗ ತೋರಿಸಿದ್ರು ನಮ್ಮ ತಮ್ಮರು. ಜಾಗ ತೋರಿಸಿದ್ಮೇಲೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಂದರೆ ನಾವು ಹೌಸ್ ವೈಫ್ ಆಗಿದ್ದು ಫಸ್ಟು. ನಮ್ಮ ಮನೆಯವರು ಮನೇಲಿ ಇರೋಕ್ಕೆ ಆಗಲ್ಲ ಅಂತ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತೀನಿ ಅಂದಿದ್ದಕ್ಕೆ, ಬೇರೆ ಕಡೆ ಕೆಲಸ ಬೇಡ ಕಣಪ್ಪ, ಸ್ವಂತ ಏನಾದರೂ ಮಾಡಬೇಕು ಅಂತೇಳಿ ಅವರು ಅಲ್ಪ ಸ್ವಲ್ಪ ಕಲ್ತಿದ್ದನ್ನ ಹೇಳ್ಕೊಟ್ಟು ನನಗೆ ಈ ಬಿಸ್ನೆಸ್ಸಿಗೆ ನಿಲ್ಲಿಸಿದ್ರು. ಅವರು ಡೈಲಿ ಪೈಂಟಿಂಗ್ ಕೆಲಸ ಮಾಡೋಕೆ ಹೋಗ್ತಾರೆ, ನಾವಿಲ್ಲಿ ಕ್ಯಾಂಟೀನ್ ನಡ್ಸ್ಕೊಂಡು ಹೋಗ್ತೀವಿ. ಬರ್ತಾ ಹೋಗ್ತಾ ಕ್ಯಾಂಟೀನ್ ನಡ್ಸ್ಕೊಂಡು ಮಕ್ಕಳಿಗೆ ಸ್ಕೂಲಿಗೆ ಕರ್ಕೊಂಡು ಬರೋದು ಹೋಗೋದು, ಈ ಥರ ಬಿಸ್ನೆಸ್ ಮಾಡ್ಕೊಂಡಿದ್ದೀವಿ. ಅಂದರೆ ನೀವು ಮನೇಲೆಲ್ಲ ಕೆಲಸ ಮುಗಿಸಿ ಇಲ್ಲಿ ವ್ಯಾಪಾರ ಮಾಡೋದಾ? ಮನೇಲಿ ಕೆಲಸ ಮುಗಿಸಿ ಇಲ್ಲಿ ಬಂದು ಮುಗಿಸ್ಕೊಂಡು ಸಂಜೆ ಮಕ್ಕಳು ಬಂದಮೇಲೆ ಮಕ್ಕಳನ್ನ ಇಲ್ಲೇ ಓದಿಸ್ಕೊಂಡು ಬರ್ಸ್ಕೊಂಡು ಮನೆ ಕರ್ಕೊಂಡು ಹೋಗ್ತೀವಿ ಸರ್. ಸಂಜೆ ಆಗುತ್ತೆ ಒಂದು 6-7 ಗಂಟೆ ಹಂಗೆ ನಮ್ಮ ಮನೆಗೆ ಕೆಲಸ ಮುಗಿಸ್ಕೊಂಡು ಬರ್ತಾರೆ. ನೈಟು 7 ಗಂಟೆ ಆದರೂ ಆಯಿತು, 8-9 ಗಂಟೆ ಆದರೂ ಆಯಿತು. ಅಲ್ಲಿ ತನಕ ನಾವು ಇಲ್ಲಿದ್ದು ಕ್ಯಾಂಟೀನ್ ಹತ್ರ ಇದ್ದು ಮಕ್ಕಳನ್ನ ಕರ್ಕೊಂಡು ಹೋಗ್ತೀವಿ ಸರ್ ಮನೆಗೆ. ಅಂದರೆ ಮಕ್ಕಳನ್ನು ನೋಡಿಕೊಂಡು ಈ ಹೋಟ್ಲ್ ಬಿಸ್ನೆಸ್ಸು ಮಾಡ್ತಾ ಇದ್ದೀರಾ ನೀವು? ಮಕ್ಕಳು ಮನೆ ಎಲ್ಲರನ್ನೂ ಟೋಟಲಿ ಒಂದೇ ಸಮ ಸಾಲ್ವ್ ಮಾಡ್ಕೊಂಡು, ನಮ್ಮ ಮನೆ ಪ್ರಾಬ್ಲಮ್ಮು ಎಲ್ಲ ಸಾಲ್ವ್ ಮಾಡ್ಕೊಂಡು ಮುಗಿಸ್ಕೊಂಡು ಮನೆಗೆ ಹೋಗೋದಷ್ಟೇ ಸರ್. ನಿಮ್ಮ ಮನೆಯವ್ರು ಏನು ಕೆಲಸ ಮಾಡ್ತಾರೆ? ಮನೆಯವ್ರು ಪೈಂಟಿಂಗ್ ಕೆಲಸ ಮಾಡ್ತಾರೆ. ಪೇಂಟಿಂಗ್ ಕೆಲಸ ಮಾಡ್ತಾರೆ. ಇಲ್ಲಿ ಹಾಸನಲ್ಲೇನಾ? ಹಾಂ, ಹಾಸನಲ್ಲೇ ಸರ್. ಹೆಂಗೆ ನಡೀತಾ ಇದೆ ಅಮ್ಮ ಇದು? ಅಂದರೆ ಇವಾಗ ಬಂದಾಗಲಿಂದ ವಸ್ತು ಅಂತ ಏನೋ ಗೊತ್ತಿಲ್ಲ ನಮಗೆ. ಜಾಗ ಅಷ್ಟು ಇಲ್ಲಿ ಹಾಸನ ಸಿಟಿಲಿ ನಮ್ಗೆ ಅಷ್ಟು ಯಾರೂ ಪರಿಚಯ ಇಲ್ಲ. ಹಂಗಾಗಿ ಪರಿಚಯ ಆದಂಗೆ ಹೋಗೋ ಬರೋ ಜನಗಳು ಇಲ್ಲೊಂದು ಕ್ಯಾಂಟೀನ್ ಇದೆ ಅಂತ ಬಂದು ಊಟ ಮಾಡ್ತಾರೆ, ಊಟ ಮಾಡ್ಕೊಂಡು ಹೋಗ್ತಾರೆ. ಬಂದವರು ಟೇಸ್ಟ್ ಇದೆ ಅಂತ ಹೇಳಿ ವಾಪಸ್ ಹೋಗ್ತಾರೆ. ಟೇಸ್ಟ್ ಕೊಟ್ಟರು ಟೇಸ್ಟ್ ಇಲ್ಲ ಅಂತ ಹೇಳೋ ಜನಗಳು ಜಾಸ್ತಿ ಇದ್ದಾರೆ ಸರ್. ಹಂಗಾಗಿ ಏನೋ ಆದಷ್ಟು ಮನೆ ಖರ್ಚಿಗಾಗಲಿ ಅಂತ ಬಂದು ನಾವು ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಏನೇನು ಮಾಡ್ತೀರಾ ಇಲ್ಲಿ ನೀವು? ನಾವು ಎಗ್ ರೈಸು, ಕಬಾಬು, ಕುಷ್ಕ ಅಷ್ಟು ಮಾಡ್ತೀವಿ ಸರ್. ಆಮ್ಲೆಟ್, ಅದು ಸಣ್ಣ ಪುಟ್ಟ ಐಟಮ್ ಮಾಡ್ಕೊಂಡು ಮನೆ ಖರ್ಚಿಗೆ ಪ್ರಾಬ್ಲಮ್ ಇಲ್ದಂಗೆ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಮನೆ ಖರ್ಚು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀರಾ? ಎಷ್ಟು ಬಂಡವಾಳದಿಂದ ಸ್ಟಾರ್ಟ್ ಮಾಡಿದ್ರಿ ಈ ಬಿಸ್ನೆಸ್ ನೀವು? ನಾವು ಫಸ್ಟು ಬಂಡವಾಳ ಅಂದರೆ ಸರ್, ನಾವು ಫಸ್ಟು ಸ್ಟಾರ್ಟಿಂಗ್ ಹಾಕಿದಾಗ ಅಂದರೆ ಒಬ್ಬೊಬ್ರ ಹತ್ರನೂ ನಮಗೆ ಗಾಡಿ ಒಂದು ಇರಲಿಲ್ಲ. ನಮ್ಮ ತಂದೆಯವರು ಮನೇಲಿ ನಾನು ಮಾಡೋಕ್ಕಾಗಲ್ಲಪ್ಪ, ಮನೇಲಿ ಕುತ್ಕೊಳ್ಳೋಕೆ ಆಗ್ತಾ ಇಲ್ಲ, ನನಗೆ ಮನೆ ಪ್ರಾಬ್ಲಮ್ ಜಾಸ್ತಿ ಇದೆ ಅಂದಿದ್ದಕ್ಕೆ ಗಾಡಿ ನಮ್ಮ ತಂದೆಯವ್ರು ಮಾಡಿಸ್ಕೊಟ್ರು. ನಮ್ಮ ತಾಯಿ ಐಟಮ್ಸ್ ಹಾಕ್ಸ್ಕೊಳ್ಳೋಕ್ಕೆ ಐಟಮ್ಸ್ ತಂದುಕೊಟ್ರು ನಮ್ಮ ತಾಯಿ. ನಮ್ಮ ಮನೆಯವರು ಐಟಮ್ ಹೆಂಗೆ ಮಾಡೋದು ಅಂತ ಅವ್ರು ಹೇಳ್ಕೊಟ್ರು. ಸ್ವಲ್ಪ ಇದ್ದು ಮಕ್ಕಳು ಸಣ್ಣದ್ರಿಂದ ದೊಡ್ಡವ್ರು ಆಗ್ತಾ ಇದ್ದಾರೆ. ಮನೇಲಿ ನಾವು ಕೂತ್ಕೊಂಡ್ರೆ ಮನೆ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಅಂಥೇಳಿ ಈ ಥರ ಕ್ಯಾಂಟೀನ್ ನಡ್ಸ್ಕೊಂಡು ಹೋಗೋಣ, ಮನೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ನಾವು ಒಂದು ಸ್ವಲ್ಪ ಏನಾದರೂ ಕಲ್ತಂಗೆ ಆಗುತ್ತೆ, ಪ್ರಪಂಚ ನೋಡ್ದಂಗೆ ಆಗುತ್ತೆ ಅಂಥೇಳಿ ನಮ್ಮ ಮನೆಯವರು ಬಂದು ಈ ಥರ ಮಾಡು ಬಿಸ್ನೆಸ್ ಅಂತ ಹೇಳ್ಬೇಕು.
ಒಟ್ನಲ್ಲಿ ಚೆನ್ನಾಗಿ ನಡೀತಾ ಇದೆ, ಒಟ್ಟಿನಲ್ಲಿ ಒಟ್ಟಿನಾಗ ಹೋಗ್ತಾ ಇದೆ. ನಿಧಾನ ಸರ್ ಇವಾಗ ಸ್ವಲ್ಪ ಮುಂದೆ ನೋಡಬೇಕು ಸರ್, ಮುಂದೆ ಇಂಪ್ರೂವ್ಮೆಂಟ್ ಹೆಂಗಾಗುತ್ತೋ ಏನೋ ಗೊತ್ತಿಲ್ಲ. ಇವಾಗ ಆದಷ್ಟು ತಕ್ಕ ಮಟ್ಟಿಗೆ ಆಗ್ತಾ ಇದೆ. ಆಗ್ತಾ ಇದೆ. ಇಲ್ಲಿ ಏನೋ ಆಫೀಸ್ ಇದೆಯಲ್ಲ, ಏನಿದು? ಇದು KEB ಆಫೀಸು. KEB ಆಫೀಸ್ ಇದೆ. ಮುಂದ್ಗಡೆನೂ ಕ್ವಾರ್ಟರ್ಸು ಈ ಕಡೆ ಎಲ್ಲ ಇದೆ. ಈ ಕಡೆ ಎಲ್ಲ ಬರ್ತಾರೆ, ಕಸ್ಟಮರ್ಸ್ಗಳು ಬರ್ತಾರೆ ಅಂತೇಳಿ ನಮ್ಮ ತಮ್ಮರು ಈ ಜಾಗ ನೋಡಿ ಹಾಕ್ಸ್ಕೊಟ್ಟಿದ್ದಾರೆ. ಈ KEB ಆಫೀಸ್ ಅವ್ರ ಸಪೋರ್ಟ್ ಹೆಂಗಿದೆ ನಿಮಗೆ ಇಲ್ಲಿ ಜನಗಳದ್ದು? ಪರವಾಗಿಲ್ಲ. KEB ಆಫೀಸ್ ಅವ್ರ ಸಪೋರ್ಟು ಇಲ್ಲದೆ ಹೋಗಿದ್ರೆ ನಾವು ಇಲ್ಲಿ ಕ್ಯಾಂಟೀನ್ ನಿಲ್ಸಕ್ಕೆ ಆಗ್ತಾ ಇರಲಿಲ್ಲ. ಯಾಕಂದರೆ ಏನೇ ಒಂದು ಕಷ್ಟ ಇರಲಿ, ಏನೇ ಒಂದು ಪ್ರಾಬ್ಲಮ್ ಆಯಿತು ಅಂತ ಅಂದ್ರೂ ಸರ್ ಹಿಂಗಿದೆ ಅಂತ ಅಂದರೆ ಅವರು ಕೈ ಜೋಡಿಸ್ತಾರೆ ನಮಗೆ. ಮಾಡ್ಕೊಳ್ಳಿಯಪ್ಪ, ಒಂದು ಹೆಣ್ಮಗಳು ಮಾಡ್ತಾ ಇದ್ದಾರೆ ಅಂತ ಅಂದರೆ ಅವರು ಸಪೋರ್ಟ್ ಮಾಡ್ತಾರೆ. ಒಂದು ಏನಕ್ಕೆ ಆದರೂ ನಮ್ಮ ಮನೆಯವರು ಹೊರಗಡೆ ಏನಾದರೂ ಆದರೆ ಅಣ್ಣ ಇಂಥದ್ದಿಲ್ಲ, ಹಿಂಗೆ ಪ್ರಾಬ್ಲಮ್ ಆಯಿತು ಅಂತ ಅಂದರೆ ಅವರು ಬಂದು ಹೆಲ್ಪ್ ಮಾಡ್ತಾರೆ. ನೀವೇನು ಓದಿದ್ದೀರಾ? ನಾವು ಓದಿರೋದು 9th 9ನೇ ಕ್ಲಾಸ್ ಓದಿದ್ದೀರಾ? ನಿಮ್ಮ ಯಜಮಾನ್ರು? ನಮ್ಮ ಯಜಮಾನ್ರು ಅವರು 7ನೇ ಕ್ಲಾಸೇನೋ ಓದಿ. 7ನೇ ಕ್ಲಾಸು. ಮಕ್ಕಳೇನು ಓದ್ತಿದ್ದಾರೆ? ಮಕ್ಕಳು 2ನೇ ಕ್ಲಾಸ್ ಓದ್ತಿದ್ದಾರೆ. ಇಬ್ಬರು ಟ್ವಿನ್ಸು. ಅಂದರೆ 3 ಜನ ಮಕ್ಕಳು. ಫಸ್ಟ್ನೇದು ಒಂದು ಹೆಣ್ಣು ಪಾಪು, ಮತ್ತು ಟ್ವಿನ್ಸು ಒಂದು ಹೆಣ್ಣು ಒಂದು ಗಂಡು. ಇಲ್ಲೇ ಗೌರ್ಮೆಂಟ್ ಸ್ಕೂಲಿಗೆ ಹೋಗ್ತಾರೆ. ನೀವು ಬೆಳಗ್ಗೆ ಎಷ್ಟು ಗಂಟೆಗೆ ಬರ್ತೀರಾ ಇಲ್ಲಿಗೆ? ನಾವು ಬೆಳಿಗ್ಗೆ 9 ಗಂಟೆ 9:30 ಅಷ್ಟರಲ್ಲಿ ಬರ್ತೀವಿ. ಎಷ್ಟೊತ್ತಕ್ಕ ಇರ್ತೀರಾ? ಅದೇ ನಮ್ಮ ಸಂಜೆ ನಮ್ಮ ಮನೆಯವ್ರು 8 ಗಂಟೆ 9 ಗಂಟೆ ಅವ್ರ ಕೆಲಸ ಅಲ್ಲಿ ಹೆಂಗೆ ಕೈ ಬಿಡ್ತಾರೋ. ಅಂದರೆ ನಾವು ಕಾಂಟ್ರಾಕ್ಟ್ ಮಾಡಲ್ಲ ಸರ್ ನಮ್ಮ ಮನೆಯವರು. ಅವರು ಬೇರೆ ಕಡೆ ಕೆಲ್ಸಕ್ಕೆ ಹೋಗೋದು, ಕೂಲಿ ಕೆಲ್ಸಕ್ಕೆ ಹೋಗೋದು. ಅವ್ರು ಎಷ್ಟೊತ್ತಿಗೆ ಬಿಡ್ತಾರೋ ನಾವು ಆ ಟೈಮಲ್ಲ ಅವರು ಟೈಮ್ ಅಲ್ಲಿ ಫಿಕ್ಸ್ ಮಾಡ್ಕೊಂಡು ಇಲ್ಲಿ ಬಂದು ನಮ್ಮನ್ನ ಎಲ್ಲ ರೆಡಿ ಮಾಡ್ಕೊಂಡು ಮತ್ತೆ ಕರ್ಕೊಂಡು ಹೋಗೋದು ಸರ್ ಅವರು. ಅಂದರೆ ಅವ್ರ ಕೆಲಸ ಮುಗಿಸ್ಕೊಂಬಂದು ನಿಮಗೂ ಸಪೋರ್ಟ್ ಮಾಡ್ತಾರೆ? ಅಂದರೆ ಅವ್ರು ಬರೋಕೆ ನಾವೆಲ್ಲ ರೆಡಿ ಮಾಡ್ಕೊಂಡು ನೈಟ್ ಇರಲ್ಲ ಸರ್, ನೈಟು ವ್ಯಾಪಾರ ಇರಲ್ಲ ನಮಗೆ. ಏನೇ ಇದ್ರೂ ಬೆಳಿಗ್ಗೆಯಿಂದ ಸಂಜೆ ಒಂದು 3-4 ಗಂಟೆ ತನಕ ಇರುತ್ತೆ. ಇವಾಗ ಸ್ವಲ್ಪ ಅದರಲ್ಲೂ KEB ಆಫೀಸ್ನವರೆಲ್ಲ ಏನಕ್ಕಪ್ಪ ಆಗಲೆಲ್ಲ ಸುಮ್ಮನೆ ಕೂತಿರ್ತೀಯ, ಕಾಫಿ ಟೀ ಮಾಡು, ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ, ಕಾಫಿ ಟೀ ಮಾಡಿ ಅಂತ ಅವರು ತುಂಬ ದಿನದಿಂದ ಕೇಳ್ತಾ ಇದ್ದಾರೆ. ನಾಳೆ ನಾಳದಿಂದ ಅದನ್ನು ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸರ್. ನೋಡಬೇಕು ಹೆಂಗೆ ಜನದ ಸಪೋರ್ಟ್ ಹೆಂಗಿದೆಯೋ ಆ ಥರ ನಾವು ಬೆಳೆಯೋಕ್ಕೆ ಒಂದು ಸ್ವಲ್ಪ ಇದಾಗುತ್ತೆ. ನಾವು ಇದ್ದಿದ್ದ ಥರನೇ ಇದ್ದರೆ ಅವರು ಬಂದಾಗಲಿಂದ ಕ್ಯಾಂಟೀನ್ ಇದೆ ಕಣಪ್ಪ, ನೀವು ಬೆಳಿಬೇಕು, ಚೆನ್ನಾಗಿರ್ಬೇಕು ಅಂತ ಅವರು ಸಪೋರ್ಟ್ ಮಾಡ್ತಾರೆ. ನಿಮ್ಗೆ ಏನು ಹೆಲ್ಪ್ ಬೇಕಿದ್ರು ಕೇಳಿ ಮಾಡ್ತೀವಿ ಅಂತ ಹೇಳಿ. ಅಂದರೆ ಇಲ್ಲಿ ಸ್ಥಳೀಯರ ಸಪೋರ್ಟ್ ಚೆನ್ನಾಗಿದೆ ನಿಮಗೆ? ಚೆನ್ನಾಗಿದೆ ಸರ್. ಅಂದರೆ ಒಂದು ದಿನಕ್ಕೆ ಎಷ್ಟು ವ್ಯಾಪಾರ ಆಗಬಹುದು ನಿಮಗೆ? ಸರ್ ನಮ್ಮದು ಈ ಥರ ಎಗ್ ರೈಸು ಕಬಾಬು ವ್ಯಾಪಾರ ಅಂದರೆ ಸರ್ ಡೈಲಿ ಒಬ್ಬರು ದುಡಿತೀವಿ ಅಂದರೆ ಸರ್ ಒಬ್ಬರು ಸಂಬಳಕ್ಕಿಂತ ಡೈಲಿ ಒಂದು 2,500 3 ಸಾವಿರ ಆಗಬೇಕು ಸರ್. ಆ ಥರ ಆಗ್ತಾ ಇಲ್ಲ. ಅಂದರೆ ಡೈಲಿ ಒಂದು 1,000 ರೂಪಾಯಿ ಆಗುತ್ತೆ ಸರ್. 1,000 ರೂಪಾಯಿ ಆದರೆ ಅದರಲ್ಲಿ ಡೈಲಿ ನನಗೆ ಡೈಲಿ ಕೂಲಿ 200 ರೂಪಾಯಿ ಉಳಿದ್ರೆ ಸಾಕು ಅಂತ ಬರ್ತಿರೋದು ಸರ್. 200 ರೂಪಾಯಿ ಉಳಿದ್ರು ಸಾಕು. ಒಟ್ಟಿನಲ್ಲಿ ಮನೇಲಿ ಕುತ್ಕೊಂಡು ಮಾಡೋದ್ರ ಬದಲು ಮನೇಲಿ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡಿ ಮಕ್ಕಳು ಅದು ನಮಗೆ ಬೇರೆ ಕೆಲಸ ಗೊತ್ತಿಲ್ಲ ಸರ್. ನಮಗೆ ಹೊಲ ಮನೆ ಕೆಲಸ ಅಷ್ಟಾಗಿ ಗೊತ್ತಿಲ್ಲ. ಅಂದರೆ ಈ ಕಡೆನಾದರೂ ಒಂದು ಸ್ವಲ್ಪ ಹೊರಗಡೆ ಪ್ರಪಂಚ ಗೊತ್ತಾದರೆ ನಾವು ಒಂದು ಸ್ವಲ್ಪ ಮಾಡ್ಬೋದು ಅನ್ನೋ ಧೈರ್ಯ ಬರುತ್ತೆ ಅಂಥೇಳಿ ಈ ಥರ ಕೆಲಸ ಮಾಡ್ತೀವಿ. ಈಗ ಸಂತೋಷ ಇದೆಯಾ? ಮುಂಚೆ ಏನು ಕೆಲಸ ಮಾಡ್ತಿದ್ರಿ? ಮುಂಚೆ ಕೆಲಸ ಅಂದರೆ ಹಂಗೆ ಸರ್ ಹೊಲ ಮನೆ ಕೆಲಸ ಮಾಡ್ತಾಯಿದ್ವಿ. ಹೊಲ ಮನೆ ಕೆಲಸ ಮಾಡ್ತಿದ್ವಿ. ಹೊಲ ಮನೆ ಕೆಲಸ ಮಾಡ್ತಾಯಿದ್ವಿ. ಈಗ ಅದಕ್ಕಿಂತ ಇದು ಚೆನ್ನಾಗಿದೆ, ಇದಕ್ಕಿಂತ ಅದು ಚೆನ್ನಾಗಿದೆ. ಯಾವ್ದು ಚೆನ್ನಾಗಿದೆ? ಅಂದರೆ ಏನು ಗೊತ್ತಾ ಸರ್, ಹೊಲ ಮನೆ ಕೆಲಸ ಅಂದರೆ ಬೆಳಿಗ್ಗೆ ಮಕ್ಕಳನ್ನ ಬಿಟ್ಟು ಹೋಗೋ ಥರ ಇಲ್ಲ ಸರ್. ಮಕ್ಕಳನ್ನ ನೋಡ್ಕೊಳ್ಳೋರು, ಇಲ್ಲ ಅತ್ತೆ, ಇಲ್ಲ ಮಾವ, ಇಲ್ಲ ನಮ್ಮ ಅತ್ತೆ ಮಾವ ಇದ್ದಿದ್ದಿದೆ ಅವ್ರು ನೋಡ್ಕೊಳ್ತಾರೆ ಅನ್ನೋದೊಂದು ಧೈರ್ಯ ಇತ್ತು. ಅಂದರೆ ನಮ್ಮ ತಂದೆ ತಾಯಿ ಅವರು ಹೊಲ ಮನೆ ಕೆಲಸ ಮಾಡೋ, ಅವರು ದುಡ್ಕೊಂಡು ತಿನ್ನೋರು. ಅಂಥದ್ರಲ್ಲೂ ನಾವು ನಮ್ಮ ಹಿರಿಯ ಮಗಳನ್ನ ನಮ್ಮ ತಾಯಿ ಹತ್ರ ಬಿಟ್ಟಿದ್ದೀವಿ. ನಮ್ಮ ಗಂಡನ ಮನೆ ಕಡೆಯಿಂದ ಒಂದು ಚೂರು ಸಪೋರ್ಟ್ ಇಲ್ಲ ಸರ್ ನಮಗೆ. ಏನೇ ಅಂದರೆ ನಮ್ಮ ಮಕ್ಕಳಿಗೆ ಹುಷಾರಿಲ್ಲ ಏನಿಲ್ಲ ಅಂದರೆ ನಮ್ಮ ತಂದೆ ತಾಯಿ 500,000 ಅವ್ರು ಕೊಟ್ಟು ಕಳಿಸ್ತಾರೆ, ಮಕ್ಕಳನ್ನ ನೋಡ್ತಾರೆ, ಹುಷಾರಿಲ್ಲದೆ ಬಂದು ನೋಡ್ಕೊಳ್ತಾರೆ. ಅಂದರೆ ನಮ್ಮ ತಾಯಿನೂ ಏನು ಹೇಳ್ಕೊಳ್ಳೋ ಅಷ್ಟು ಗಟ್ಟಿ ಇಲ್ಲ ಸರ್. ಅವರು ಸ್ವಲ್ಪ ಅವರಿಗೆ ಕಾಲು ಮಣ್ಣಿನವರು, ಅವ್ರು ಎದಳೋದು ಕುತ್ಕೊಳ್ಳೋ ಅವ್ರಿಗೆ ಒಬ್ರು ಮಾಡಿ ಹಾಕಬೇಕು. ಅಂಥದ್ರಲ್ಲಿ ನಮ್ಮ ಮಕ್ಕಳನ್ನ ನೋಡ್ಕೊಂಡು ಅವರು ನನ್ನ ಮಗಳು ಹಿರಿಯ ಮಗಳನ್ನ ಸಾಕ್ತಾ ಇದ್ದಾರೆ. ಇನ್ನಿಬ್ಬರು ಮಕ್ಕಳನ್ನ ನಾವು ಸಾಕ್ತಾ ಇದ್ದೀವಿ. ಇನ್ನಿಬ್ಬರು ಮಕ್ಕಳು ನೀವು ಸಾಕೊಂಡಿದ್ದಾರೆ, ಒಬ್ಬರನ್ನ ಅವ್ರು ಸಾಕೊಂಡಿದ್ದಾರೆ. ಹೌದು ಸರ್. ಅಂದರೆ ಅತ್ತೆ ಮಾವನ ಸಪೋರ್ಟು ಅಷ್ಟಕ್ಕಷ್ಟೇ? ಏನೂ ಇಲ್ಲ ಸರ್, ಅತ್ತೆ ಮಾವನ ಕಡೆಯಿಂದ ಏನೂ ಇಲ್ಲ. ಇಬ್ಬರು ಗಂಡ ಹೆಂಡತಿ ತಂದೆ ತಾಯಿ ಮನೆಗೆ ಬಂದು ನಮ್ಮ ಮನೆಗೆ ಬಂದು ನಮ್ಮ ತಂದೆ ತಾಯಿ 4 ವರ್ಷ 4-5 ವರ್ಷ ನಮ್ಮನ್ನು ಸಾಕಿದ್ರು ಸರ್. 4-5 ವರ್ಷ ಸಾಕಿದ ಮೇಲೆ ನಾವು ದುಡಿಬೇಕು ಅನ್ನೋ ಇದರಲ್ಲಿ ನಮಗೂ ಆಚೆ ಕಡೆ ಕಳಿಸಿ ಅಂಥೇಳಿ ನಾವು ದುಡಿಯೋಕ್ಕೆ ಅಂತ ಆಚೆ ಕಡೆ ಬಂದು ನಮ್ಮ ತಂದೆ ತಾಯಿ ಕೊಟ್ಟಿದ್ದು ಅಷ್ಟು ಇಷ್ಟರಲ್ಲಿ ಸರ್ ನಾವು ಜೀವನ ಸಾಗಿಸ್ತಾ ಇದ್ದೀವಿ. ಈಗ ಮನೇಲಿ ಇರ್ತಾರಲ್ಲ ಹೆಣ್ಮಕ್ಳು, ಏನು ಕೆಲಸ ಗೊತ್ತಿಲ್ಲ, ನನಗೇನು ಮಾಡೋಕ್ಕಾಗಲ್ಲ ಅಂತ, ಅಂಥವ್ರು ಏನಾದ್ರು ಮಾಡ್ತೀವಿ ಅಂತಂದರೆ ಏನು ಹೇಳ್ತೀರ ಅವ್ರಿಗೆ? ಮನೇಲಿರೋ ಅಂಥ ಹೆಣ್ಮಕ್ಳು ಮನೇಲೇ ಟೈಲರಿಂಗ್ ಕಲೀರಿ. ಏನಾದರೂ ಒಂದು ಇಲ್ಲ ಸಣ್ಣ ಪುಟ್ಟ ಮ್ಯಾಟ್ ಹಾಕೋದು, ಟೈಲರಿಂಗ್ ಕಲಿಯೋದು, ಕುಚ್ಚು ಹಾಕೋದು, ಇಲ್ಲ ಮನೇಲೇ ಒಂದು ಸಣ್ಣದೊಂದು ಏನಾದರೂ ಒಂದು ಕುಕ್ಕಿಂಗು, ಅದು ಇದು ಹೊಸ ಕುಕ್ಕಿಂಗ್ ಕಲಿತು
ಯೂಟ್ಯೂಬ್ ನಿಮ್ಮ ಥರ ಬರ್ತಾರಲ್ಲ ಸರ್, ಅವರಿಗೆ ಯೂಟ್ಯೂಬಲ್ಲಿ ಈ ಅಡುಗೆ ಈ ಥರ ಮಾಡ್ಬೋದು, ಹೊಸ ಥರ ಪ್ರಯತ್ನಗಳು ಮಾಡಿ ತೋರಿಸ್ಬೋದು. ಅಂದರೆ ಮನೆಯಲ್ಲಿ ಕೂತ್ಕೊಂಡು ಫ್ರೀಯಾಗಿರ್ಬೋದು ಆ ಥರ ಯೋಚನೆ. ಮತ್ತು ಇವಾಗ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾರಲ್ಲ ಸರ್, ಟಿಕ್ ಟಾಕು ಅದು ಇದು ಅಂತೇಳಿ, ಆ ಟಿಕ್ ಟಾಕ್ ಮಾಡೋ ಬದಲು ಹೊಲ ಮನೆ ಕೆಲಸ ಮಾಡಿದರೆ ಮನೆಯಲ್ಲಿ ಎಷ್ಟೋ 100ರಲ್ಲಿ 5 ಭಾಗದಷ್ಟು ತಂದೆ ತಾಯಿಗಳಿಗೂ ಹೆಲ್ಪ್ ಆಗುತ್ತೆ, ನಾವು ಕಲ್ತಂಗಾಗುತ್ತೆ, ಮುಂದೆ ಜೀವನ ನಾವು ರೂಪಿಸ್ಕೊಳ್ಳೋಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ, ತುಂಬ ಸಹಾಯ ಆಗುತ್ತೆ, ತುಂಬಾ ಸಹಾಯ ಆಗುತ್ತೆ. ಹಂಗಾಗಿ ಸರ್ ಮನೇಲಿ ಕುತ್ಕೊಂಡು ಯಾವುದೇ ಹೆಣ್ಮಕ್ಳು ಟೈಮ್ ಪಾಸ್ ಮಾಡಬೇಡಿ. ಯಾಕಂದರೆ ನಾವು ಹೇಳ್ತಾ ಇರೋದು, ನಾವು ಬಡವ್ರ ಮಕ್ಕಳು, ಯಾವತ್ತೂ ಬಡತನದಲ್ಲೇ ಇರಬಾರ್ದು. ನಾವು ಏನಾದರೂ ಸ್ವಂತ ಒಂದು ಕೈ ಕೆಲಸ ಕಲಿಬೇಕು, ಮುಂದೆ ನಾವು ಹೋಗ್ಬೇಕು. ಅಂದರೆ ನಾವು ತಂದೆ ತಾಯಿ ಮನೆಯಲ್ಲಿ ಕೆಲವು ಹೆಣ್ಮಕ್ಳು ಚೆನ್ನಾಗಿದ್ದಾರೆ, ತಂದೆ ತಾಯಿ ಮನೆ ಚೆನ್ನಾಗಿದ್ದು ತಂದೆ ತಾಯಿ ಏನೋ ಗೊತ್ತಿಲ್ಲದಂಗೇನೋ ಬಡವ್ರ ಮನೆಗೆ ಕೊಟ್ಟರೆ ಯಾವತ್ತೂ ಹೆಣ್ಮಕ್ಳು ಕಣ್ಣೀರು ಹಾಕಬಾರ್ದು. ಏನಾದರೂ ಸ್ವಂತ ದುಡಿಮೆ ಅಂತ ಇದ್ದರೆ ನಾವು ಸ್ವಂತ ದುಡಿಮೆ ನಾವು ಮಾಡಬೇಕು, ಕಟ್ಕೊಂಡವ್ರು ಅವರು ಅಲ್ಪ ಸ್ವಲ್ಪ ತಂದು ಕೊಡಬೇಕು. ಇಬ್ಬರದು ಇಲ್ಲ ಅಂದರೆ ಜೀವನ ಪೂರ್ತಿ ತುಂಬಾ ಸಫರ್ ಪಡಬೇಕಾಗುತ್ತೆ ಅಷ್ಟೇ. ನನ್ನ ಕಡೆಯಿಂದ ಹೇಳೋದಷ್ಟೇ, ಎಲ್ಲ ಹೆಣ್ಮಕ್ಳು ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು ಅಷ್ಟೇ. ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು, ಸ್ವಂತ ಒಂದು ದುಡಿಮೆ ಅಂತ ಇದ್ದರೆ ಸಾಕು ಸರ್. ಏನೋ ನಾವು ಹೊಸ ಬಟ್ಟೆ ಹಾಕೋದಿರಲಿ, ನಾವು ಚಿನ್ನ ಬೆಳ್ಳಿ ತಗೊಳ್ಳೋದು ಬೇಡ, ನಮಗೆ 3 ಹೊತ್ತು ನಮ್ಮ ಮಕ್ಕಳನ್ನ ದುಡ್ದು ತಂದು ಹಾಕೋದಷ್ಟು ಕೆಪಾಸಿಟಿ ಇರಬೇಕು, ಖುಷಿಯಾಗಿರ್ಬೇಕು ಅಷ್ಟೇ. ಅರಮನೆ ಬೇಡ, ಗುಡಿಸ್ತಿದ್ರು ನೆಮ್ಮದಿಯಾಗಿರ್ಬೇಕಷ್ಟೇ ಸರ್. ದುಡ್ಡು ಕಾಸು ನಾವು ಕೇಳ್ತಾ ಇದ್ದೀವಿ, ನೆಮ್ಮದಿ ಚೆನ್ನಾಗಿರ್ಬೇಕು ಅಷ್ಟೇ. ಈಗ ನೀವಿರೋದು ಬಾಡಿಗೆ ಮನೆನಾ ಸ್ವಂತ ಮನೆನಾ? ಬಾಡಿಗೆ ಮನೆ ಸರ್. ಬಾಡಿಗೆ ಮನೆಯಲ್ಲಿದ್ದೀರಾ? ಬಾಡಿಗೆ ಮನೆ ಸರ್. ಸಿಟಿಲಿ ಕೇಳಿದ್ವಿ ಸರ್, ಸಿಟಿಲಿ 60,000 ಬಾಡಿಗೆ ಅಂದರು. ಬಾಡಿಗೆ ಮತ್ತು ನಮಗೆ ನೀರಿಂದು ಕರೆಂಟು ಎಲ್ಲ ಕಟ್ಟೋಕ್ಕಾಗಲ್ಲ ಸರ್. ನಾವಿರೋ ಪರಿಸ್ಥಿತಿಲಿ ನಮಗೆ ಕಟ್ಟೋಷ್ಟು ನಮಗೆ ಸಂಬಳ ಇಲ್ಲ. ನಮ್ಮ ಮನೆಯವರು ಡೈಲಿ 500 ರೂಪಾಯಿ ದುಡಿತಾರೆ. ಮಕ್ಕಳಿಗೆ ಎಜುಕೇಷನು, ಮನೆ ಬಾಡಿಗೆ, ಮನೆ ಖರ್ಚು, ಮತ್ತು ನಾವು ಬೈಕು ಅದು ಇದು ತಗೊಳ್ಳೋಕ್ಕೆ ನಾವು ಸಾಲನೇ ಮಾಡಿರೋದು ಸರ್. ಪ್ರತಿಯೊಂದು ನಾವು ಸಾಲದ ಮೇಲೆ ಮಾಡ್ತಾ ಇರೋದು. ನಮಗೆ ಆಸ್ತಿ ಇಲ್ಲ, ಮನೆ ಇಲ್ಲ, ಏನಿಲ್ಲ. ನಾವು ಗಂಡ ಹೆಂಡತಿ ಇದ್ದು ಬೆಂದು ಬಂದು ಆ ಥರ ಬಾಡಿಗೆ ಮನೆಯಲ್ಲಿದ್ದು ಜೀವನ ಸಾಗಿಸ್ತಾ ಇದ್ದೀವಿ ಸರ್. ಈಗ ಮುಂದೆ ಏನು ಮಾಡಬೇಕು ಅಂತ ಇದ್ದೀರಾ? ಇದರಲ್ಲೇ ಇಂಪ್ರೂವ್ ಆಗಬೇಕು ಅಂತ ಇದ್ದೀರಾ ಅಥವಾ? ಇದರಲ್ಲೇ ಇಂಪ್ರೂವ್ ಆಗಬೇಕು ಅಂತಾನೆ ಸರ್. ನಾವು ಏನಾದರೂ ಒಂದು ಸರ್ಕಾರದ ಕಡೆಯಿಂದ ಏನಾದರೂ ಒಂದು ಬೆನಿಫಿಟ್ ಇದೆ ಅಂತ ಇಲ್ಲಿ ಹೋಗೋ ಬರೋರು ಒಬ್ಬರು ಅನಂತರಾಮ್ ಅಂತ ಒಬ್ಬರು ಅಂಕಲ್ ಬಂದು ವಿಶ್ವಕರ್ಮ ಯೋಜನೆ MP ಅಂತ ಬಂದಿದೆ ಕಣಪ್ಪ, ಅದಕ್ಕೊಂದು ಅಪ್ಲಿಕೇಶನ್ ಹಾಕು, ಇದರಿಂದ ಇನ್ನೂ ಒಂಚೂರು ಮುಂದುವರಿತಿ ಅಂತೇಳಿ ಅದೊಂದು ಅಪ್ಲಿಕೇಶನ್ ಹಾಕ್ಸಿದ್ದಾರೆ ನರೇಂದ್ರ ಮೋದಿ ಕಡೆಯಿಂದ. ನಾವು ಅದನ್ನೇ ಕೇಳ್ಕೊಳ್ಳೋದು ಸರ್. ಇವಾಗ ಅಪ್ಲಿಕೇಶನ್ ಹಾಕಿ ಸರ್ ನಮ್ಮದು 15 ದಿನ ಆಗಿದೆ, ಇನ್ನೂ ಏನೂ ರೆಸ್ಪಾನ್ಸ್ ಬಂದಿಲ್ಲ. ಈ ವಿಡಿಯೋಯಿಂದ ನರೇಂದ್ರ ಮೋದಿ ಕಡೆ ಅವರಿಗೆ ತಲುಪಿದರೆ ನಮ್ಮನ್ನು ಕೇಳ್ಕೊಳ್ಳೋದು ಅಷ್ಟೇ ಸರ್. ನಾವು ಕೇಳ್ತಾ ಇರೋದು ಹೆಲ್ಪು ಅಂದರೆ, ನಾವು ಅಪ್ಲಿಕೇಶನ್ ಹಾಕಿದ್ದೀವಿ ಸರ್, ನಮಗೊಂದು ಸಹಾಯ ಮಾಡಿ ಅಂತ ನಾವು ಅಷ್ಟು ಕೇಳ್ಕೊಳ್ತೀವಿ. ಸಹಾಯ ಮಾಡಿದ್ದೆ ಕೇಳ್ಕೊತೀರಾ? ಸಹಾಯ ಮಾಡಿ ಅಂತ ಕೇಳ್ಕೊಳ್ತೀವಿ. ಎಗ್ ರೈಸು ಮತ್ತು ಇನ್ನೇನು ಮಾಡ್ತೀರಾ? ಎಗ್ ರೈಸು, ಕುಷ್ಕ, ಕಬಾಬು, ಸ್ವಲ್ಪ ಸರ್. ಅಂದರೆ ದೊಡ್ಡ ಹೋಟ್ಲು ಕಡೆ, ದೊಡ್ಡ ಏರಿಯಾ ಕಡೆ ಜಾಸ್ತಿ ಮಾಡ್ತಾರೆ. ಅಂದರೆ ನಮಗೆ ಇಲ್ಲಿ ವ್ಯಾಪಾರ ತುಂಬಾ ಕಮ್ಮಿ ಇದೆ. ತುಂಬಾ ಕಮ್ಮಿ ಇರೋದಕ್ಕೆ ಸ್ವಲ್ಪನೇ 1-2 kg ಅಷ್ಟು ರೈಸು, 1-1.5 kg ಈ ಕುಷ್ಕ, 2 kg ಎಗ್ ರೈಸ್, 2 kg ಕಬಾಬು. ಅಂದರೆ ಜನಗಳು ಬಂದು ಕೇಳ್ದಂಗೆ ಸರ್. ಅಂದರೆ ಜಾಸ್ತಿ ಏನು ಮಾಡಲ್ಲ, ಸ್ವಲ್ಪನೇ ಮಾಡ್ಕೊಂಡು ನಮ್ಮ ಮನೆ ಖರ್ಚಿಗೆ, ನಮ್ಮ ಜೀವನದ ಖರ್ಚಿಗೆ ಆದರೆ ಸಾಕು ಅಂತ ಬರ್ತೀವಿ. ಜೀವನದ ಖರ್ಚಿಗೆ ಆದರೆ ಸಾಕು ಅಂತ ಮಾಡ್ತಾ ಇದ್ದೀರಾ? ಇದು ರೈಸಾ? ಹಾಂ, ವೈಟ್ ರೈಸ್ ಸರ್. ಎಗ್ ರೈಸ್ ಮಾಡೋಕ್ಕೆ ಅಂದರೆ ಅಂಗಡಿ ಸಣ್ಣದು ಸರ್, ಜಾಗ ಇಲ್ಲ, ಹಾಗಾಗಿ ಇದರಲ್ಲೇ ಪಾತ್ರೆನ ಒಂದು ಸಣ್ಣದಾಗಿದ್ರೆ ಒಟ್ಟಿನಲ್ಲಿ ಜೀವನ ಮಾಡಬೇಕು ಅಂತ ಬಂದಿದ್ದೀರಾ? ಜೀವನ ಮಾಡಿ. ಇದು ಕುಷ್ಕ ಸರ್, ಕುಷ್ಕ ಅಂದರೆ ಸ್ವಲ್ಪನೇ ಮಾಡ್ಕೊಂಡಿದ್ದೀವಿ. ಮುಂದೆ ನೋಡೋಣ, ಭಗವಂತ ದಾರಿ. ಇದು ಶೇರ್ವಾ ಸರ್. ಶೇರ್ವಾನಾ? ಸ್ವಲ್ಪನೇ ಮಾಡ್ಕೊಂಡು, ಅಂದರೆ ಸ್ವಲ್ಪನೇ ಮಾಡಿದ್ರು ಫ್ರೆಶ್ ಆಗಿ ಕೊಡ್ತೀವಿ, ಯಾವುದು ಉಳಿದಿದೆ ಅದು ಇದು ಅಂತೇಳಿ. ಆರೋಗ್ಯಕರವಾಗಿ ನಾವು ಮನೇಲಿ ಯಾವ ಥರ ಊಟ ಮಾಡಬೇಕು ಅವರು ಅದೇ ಥರ ಊಟ ಮಾಡ್ತೀವಿ. ಸೇಮ್ ಮನೆ ಊಟ. ಅಂದರೆ ಇದನ್ನೆಲ್ಲ ಎಲ್ಲಿ ರೆಡಿ ಮಾಡ್ತೀರಾ ನೀವು? ಸರ್ ನಾವು ಶೇರ್ವಾ ಒಂದು ಮನೆಯಿಂದ ಮಾಡ್ಕೊಬರ್ತೀವಿ. ವೈಟ್ ರೈಸು, ಕುಷ್ಕ ಎಲ್ಲ ಇಲ್ಲೇ ಅಂಗಡಿಲೇ ಬಂದು ರೆಡಿ ಮಾಡ್ಕೊಳ್ತೀವಿ ಸರ್. ಪ್ರತಿಯೊಂದು ಐಟಮ್ಸ್ ಈ ಕಡೆ ಜೋಡಿಸ್ಕೊಂಡಿದ್ದೀವಿ ಸರ್. ಪಾತ್ರೆಯಲ್ಲಿ ಎಲ್ಲ ಸಣ್ಣ ಪಾತ್ರೆ ಜೋಡಿಸ್ಕೊಂಡು ಮಾಡ್ತಾ ಇದ್ದೀವಿ ಸರ್. ಜಾಸ್ತಿ ಐಟಮ್ಸ್ ಏನು ಮಾಡಿಲ್ಲ. ಮುಂದೆ ಭಗವಂತ ದಾರಿ ತೋರಿಸಿದ್ರೆ ಇನ್ನೂ ಮುಂದೆ ಜಾಸ್ತಿ ಐಟಮ್ ಮಾಡಬೇಕು ಅಂತ ಆಸೆ ಇದೆ. ಜನಗಳು ಸಪೋರ್ಟ್ ಇದ್ರೆ ಖಂಡಿತ ಮಾಡ್ತೀರಾ? ಅಂದರೆ ನಾವು ಬಡವರು, ಅವರನ್ನು ಒಂಚೂರು ಹೆಲ್ಪ್ ಮಾಡಬೇಕು, ನಾವು ಅಷ್ಟು ಹೆಲ್ಪ್ ಮಾಡಬೇಕು ಅಂತ ಜನಗಳಿಗೆ ಗೊತ್ತಾಗಿ ನಮಗೂ ಅಷ್ಟು ಹೆಲ್ಪ್ ಮಾಡಿದರೆ ನಾವು ನಿಮ್ಮ ಥರ ಜೀವನ ಮಾಡ್ಬೋದು ಅಂತ ಆಸೆ ಇದೆ.
ಎಲ್ಲರಂತೆನೂ ಬದುಕ್ಬೋದು ಅಲ್ಲ, ಎಲ್ಲರೂ ಬದುಕ್ಬೋದು. ಎಲ್ಲರೂ ಬದುಕ್ಬೋದು. ಕೇಳೋದಿಷ್ಟೇ, ಬಡವ್ರನ್ನ ಸಪೋರ್ಟ್ ಮಾಡಿ, ರೈತರ ಮಕ್ಕಳನ್ನ ಸಪೋರ್ಟ್ ಮಾಡಿ. ನಾವು ದುಡ್ಡು ನಮ್ಮ ಮನೆಯಲ್ಲಿರೋ ದುಡ್ಡು ಇನ್ನೂ ಜಾಸ್ತಿ ಆಗಬೇಕು ಅಂತ ಯೋಚನೆ ಮಾಡಬೇಡಿ, ಬಡವ್ರನ್ನ ಹೆಲ್ಪ್ ಮಾಡಿ ಅಷ್ಟೇ ಸರ್. ಬಡವ್ರು ಹೆಲ್ಪ್ ಮಾಡಿ, ರೈತರಿಗೆ ಹೆಲ್ಪ್ ಮಾಡಿ ಅಷ್ಟೇ ಸರ್. ಏನೇ ಇದು ಮಾತ್ರ, ಏನೇ ನೀವು ಹೆಲ್ಪ್ ಮಾಡಕ್ ಆಗದ ಹೋದ್ರೂ ಪರವಾಗಿಲ್ಲ, ತಿನ್ನೋ ಊಟನ ಮಾತ್ರ ಯಾವತ್ತೂ ವೇಸ್ಟ್ ಮಾಡಬೇಡಿ. ಊಟ ವೇಸ್ಟ್ ಮಾಡಬೇಡಿ, ಯಾವತ್ತೂ ಊಟ ಮಾತ್ರ ವೇಸ್ಟ್ ಮಾಡಬೇಡಿ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ತಿನ್ನಿ. ಆಗ್ತಾ ಹೋಯ್ತಾ ಇಲ್ಲ ಈ ಥರ ಬಡವ್ರ ಮಕ್ಕಳು ಓಡಾಡ್ತಾ ಇರ್ತಾರೆ, ಅವರಿಗೊಂದು ಕವರಿಗೋ ಇಲ್ಲ ಬಾಕ್ಸಿಗೋ ಹಾಕಿ ಪ್ರೀತಿಯಿಂದ ಕೊಟ್ಬಿಡಿ. ಊಟ ಮಾತ್ರ ಯಾವತ್ತೂ ವೇಸ್ಟ್ ಮಾಡಬೇಡಿ. ನಾವು ಊಟ ಇಲ್ದಲೆ ತುಂಬಾನೇ ಕಷ್ಟಪಟ್ಟಿದ್ದೀವಿ. ಅದೇ ಊಟಕ್ಕೋಸ್ಕರ ಮಾಡ್ತಾ ಇರೋದು. ಯಾರಾದರೂ ಬಂದರೆ ಸರ್ ನಾವು ಕೊಟ್ಬಿಡ್ತೀವಿ, ಯಾಕಂದರೆ ಊಟದಿಂದ ನಮ್ಮ ಜೀವನ, ನಮ್ಮ ಜೀವ. ಊಟ ಇಲ್ದಲೆ, ಊಟ ನೀರು ಇಲ್ದಲೆ ಜೀವ ಇಲ್ಲ ಸರ್. ಅದಕ್ಕೋಸ್ಕರ ಹೇಳ್ತಿದ್ದೀವಿ. ಅಫಿಷಿಯಲ್ಗಳಿಗೆ ಎಲ್ಲರಿಗೂ ಹೇಳ್ತಾ ಇರೋದು ಮಾತು, ಮತ್ತು ಬಡವ್ರುಗಳಿಗೂ ಹೇಳ್ತಾ ಇರೋ ಮಾತು, ರೈತನು ತುಂಬ ಕಷ್ಟಪಟ್ಟು ಅನ್ನ ಬೆಳೀತಾರೆ. ರೈತರಿಗೂ ಹೇಳ್ಬಿಡಿ ಸರ್, ರೈತರು ಅಷ್ಟೇ, ರೈತರು ಕಷ್ಟಪಟ್ಟಷ್ಟು ನಾವು ಹೊಟ್ಟೆ ತುಂಬ್ತೀವಿ. ನಮಗೂ ಬಡವರಿಗೂ ರೈತರಿಗೂ ಇರೋ ಅಷ್ಟು ದುಡ್ಡಿರೋರು ಯಾವತ್ತೂ ಊಟನ ವೇಸ್ಟ್ ಮಾಡಬೇಡಿ. ಯಾವತ್ತೂ ಯಾರಿಗೂ ಬಂದು ಹಸ್ತು ಅಂತ ಬಂದವರಿಗೆ ಒಂದು ಊಟ ಕೊಡಿ ಅಷ್ಟೇ ಸರ್ ನಾವು ಕೇಳ್ಕೊಳ್ಳೋದು. ಅಕ್ಕಿ ರಾಗಿ ಪೂರ್ತಿ ನಮ್ಗೆ ಏನೇ ಇದ್ರು ನಾವು ಕೊಂಡ್ಕೊಂಡೇ ತಗೋಬೇಕು ಸರ್. ನಮ್ಮದು ಏನು ಮನೆ ಇದೆ ಎಲ್ಲ ಇದೆ ನಮ್ದು, ಆದರೆ ಏನೂ ಇಲ್ಲ ಇವಾಗ. ಏನು ಇಲ್ದಂಗೆ ಈ ಥರ ಫುಟ್ಪಾತಲ್ಲಿ ನಾವು ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಾ ಇರೋದು ಸರ್. ಫುಟ್ಪಾತಲ್ಲಿ ಮಾಡಿದ್ರು ಒಟ್ಟಿನಲ್ಲಿ ನೆಮ್ಮದಿಯಾಗಿದ್ದೀರಾ? ನೆಮ್ಮದಿಯಾಗಿದ್ದೀವಿ ಸರ್. ಈಗ ಅಕ್ಕಪಕ್ಕದ ಮನೆಯವ್ರು ಏನು ಹೇಳಲ್ವಾ, ಇವರೇನು ಅಲ್ಲೋ ವ್ಯಾಪಾರ ಮಾಡ್ತಾರೆ ಹಂಗೆ ಹಿಂಗೆ ಹೇಳ್ತಾರೆ ಸರ್. ಆದರೆ ಅಕ್ಕಪಕ್ಕದ ಮನೆಯವರು ಹೇಳ್ತಾರೆ, ನೀವು ಅಲ್ಲಿಂದ ಇಲ್ಲಿ ಬಂದು ವ್ಯಾಪಾರ ಮಾಡೋ ಅಂಥದ್ದು ಏನಿದೆ ಅಂತ ಹೇಳ್ತಾರೆ. ಹೊಟ್ಟೆಪಾಡಿಗೆ ಅಲ್ಲಿಂದ ಇಲ್ಲಿ ಬಂದಿದ್ದೀವಿ. ಇಲ್ಲಿ ನಾವು ಯಾರಾದರೂ ಏನಾದರೂ ಹೇಳ್ತಾರೆ ಅಂತ ನಾವು ಅಷ್ಟು ಆಗಿ ನಾವು ಅವ್ರಿಗೆ ಏನೂ ರೆಸ್ಪಾನ್ಸ್ ಮಾಡಲ್ಲ. ಮಾತಾಡ್ತೀವಿ, ಚೆನ್ನಾಗಿರ್ತೀವಿ ಅಷ್ಟೇ. ಅಂದರೆ ಫುಟ್ಪಾತಲ್ಲೂ ಕೆಲವರು ಅಂದರೆ ಮಾತಾಡ್ತಾರೆ, ಇವ್ರೇನಕ್ಕೆ ಇಲ್ಲಿದ್ದಾರೆ ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ. ಮತ್ತು ಕೆಲವು ಗಂಡಸರು ನೋಡೋ ದೃಷ್ಟಿನೇ ಬೇರೆ ಇರುತ್ತೆ. ಆದರೆ ಆ ಥರ ನೋಡೋ ದೃಷ್ಟಿಯಿಂದ ನಾವು ಅದೇ ಹೇಳೋದು ಸರ್, ನಿಮ್ಮ ಮನೆ ಹೆಣ್ಮಕ್ಳು ಮುಂದೆ ಪ್ರಾಬ್ಲಮ್ ಆಗುತ್ತೆ. ಈ ಥರ ಜೀವನ ಮಾಡಬೇಕು, ಯಾವುದೇ ಒಂದು ಕೆಟ್ಟ ಭಾವನೆ ಇಟ್ಕೊ ಬಂದ್ರೂ ಇಲ್ಲಿ ಮಾತಾಡಿಸ್ಬೇಕು ಅಂತ ಬಂದ್ರೂ ನಮ್ಮ ಅಕ್ಕ ತಂಗಿನ ಮಾತಾಡ್ಸ್ತಿದ್ದೀವಿ ಅಂತ ನೋಡ್ಕೊಂಡು ಮಾತಾಡ್ಸಿದ್ರೆ ಸಾಕು ಅಷ್ಟೇ ಸರ್. ಅದೊಂದು ಭಾವನೆಯಲ್ಲಿ ನೋಡಬೇಡಿ ಅಂತ ಕೇಳಿ. ಒಟ್ಟಿನಲ್ಲಿ ಇರೋದ್ರಲ್ಲಿ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ, ಬೇರೆ ಥರ ಯಾವುದು ಯೋಚನೆ ಇಟ್ಕೊಂಡು ಬರಬೇಡಿ ಅಷ್ಟೇ ಸರ್. ಎಲ್ಲ ಥರದ್ದು ನೋವು ತಿನ್ಕೊಂಡು ನಾವು ಜೀವನ ಸಾಗಿಸ್ತಾ ಇರೋದು. ಮುಂದೆ ನಿಮ್ಮ ಅಂದರೆ ಫ್ಯಾಮಿಲಿ ಕಡೆಯಿಂದನೂ ನೋವು ತಿಂದಿದ್ದೀವಿ, ಈ ಕಡೆ ಸಮಾಜದಿಂದನೂ ನೋವು ಕೊಡಬೇಡಿ ನಮಗೆ. ನಾವು ನಿಮ್ಮಂಗೆ ಮನುಷ್ಯರು, ನಾವು ಎಲ್ಲಾದರೂ ದುಡ್ಕೊಂಡು ನಾವು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಇರ್ತೀವಿ. ನಮಗೂ ನಿಮ್ಮ ಥರ ನಿಮ್ಮ ಇದರಲ್ಲಿ ಫ್ರೆಂಡ್ಶಿಪ್ಪಲ್ಲಿ ನಮಗೂ ಜಾಗ ಕೊಡಿ ಅಂತ ಅಷ್ಟೇ ಕೇಳ್ತೀನಿ. ಎಷ್ಟು ಹೇಳ್ತೀರಾ?